ಹಾಯ್ ಎಲ್ಲರಿಗೂ ನಮಸ್ಕಾರ. ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ. ಸೊ ಇವತ್ತು ಫ್ಲಿಪ್ಕಾರ್ಟಿಂದನೂ ಸ್ವಲ್ಪ ಆರ್ಡರ್ಸ್ ಮಾಡಿದ್ದೆ. ಸೊ ನೋಡೋಣ ಏನು ಬಂದಿದೆ ಅಂತ, ಹೇಗಿದೆ ಅಂತ ಹೇಳಿ. ಸೊ ಅದು ನನಗೆ ಯೂಸ್ಫುಲ್ ಆಗಿದ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫುಲ್ ಎಂಡ್ವರೆಗೂ ನೋಡಿ. ನಿಮಗೇನಾದರೂ ಯೂಸ್ ಆದರೆ ಇದೇ ರೀತಿ ಐಟಮ್ನ ಪರ್ಚೇಸ್ ಮಾಡ್ಕೊಳ್ಳಿ. ನೋಡಿ, ಇದು ಹಾಗೆ ಫುಲ್ ಸೆಟ್ ತೋರಿಸ್ತೀನಿ ರೀ, ಆಮೇಲೆ ಹೇಳ್ತೀನಿ. ಇಲ್ಲಾಂದರೆ ನಿಮ್ಗೆ ಅರ್ಥ ಆಗೋದಿಲ್ಲ. ನೋಡಿ, ಇದು ಇದಕ್ಕೆ ಹಾಕೋದು. ಸೊ ಇದು ಏನಪ್ಪ ಅಂದರೆ ಇದು ಬಂದ್ಬಿಟ್ಟು ವೆಜಿಟೇಬಲ್ಸ್ ಕಟ್ಟರ್ಸ್. ಹಾಗೆ ನಾವು ಚಿಕನ್, ಮಟನ್, ಫಿಶ್ ಏನಾದರೂ ಇದರಲ್ಲಿ ಶಾರ್ಪ್ ಮಾಡ್ಕೋಬೋದು, ಕೈಮಾ ಮಾಡ್ಕೋಬೋದು. ಇದು ಬೆಲ್ಟು. ಇದಕ್ಕೆ ಹಾಕೋದು. ಇದು ಫುಲ್ ಫಿಟ್ ಮಾಡಿದ್ಮೇಲೆ ತೋರಿಸ್ತೀನಿ. ಈಗ ಇದನ್ನು ಕೂಡ ಓಪನ್ ಮಾಡೋಣ. ಬಟ್ ತುಂಬ ನನಗೆ ಅವಶ್ಯಕತೆ ಇದೆ ಈ ಪ್ರಾಡಕ್ಟು. ಇವೆರಡು ಕೂಡ ಅಷ್ಟೇ. ಯಾಕೆ ಅಂದರೆ ನನಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬಟ್ ಪ್ರೆಸೆಂಟ್ ನನ್ನ ಹತ್ರ ಇದೆ ಅದು, ಬಟ್ ಅದೇ ಫುಲ್ ಆ ಥರ ಸೆಟ್ ಇಲ್ಲ. ಹಾಗಾಗಿ ಈ ಸೆಟ್ನ ತರಿಸಿದ್ದೆ. ನೋಡಿ, ಇದು ನಾವು ಚಿಕ್ಕದಾಗಿ ಇಡ್ಲಿ ಮಾಡ್ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಹಾಗೆ ಇದಕ್ಕೆ ಒಂದು 3 ಐಟಮ್ಸ್ ಬಂದಿದೆ, ಇದು ತೋರಿಸ್ತೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ನನಗಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರನೇ ನೋಡಿ ತರಿಸಿದ್ದು. ನೋಡಿ, ಇದು ಸ್ಟೀಮರ್. ನಾವೇನಾದರೂ ಸ್ಟೀಮ್ ಮಾಡಬೇಕು ಅಂದರೆ ಹಾಗೆ ನೋಡಿ. ಆಮೇಲೆ ಏನಾದರೂ ಅವೆಯಲ್ಲಿ ನಾವೇನಾದ್ರು ಬೇಯಿಸ್ಬೇಕಂದ್ರೂ ಇದು 2 ಪ್ಲೇಟ್ಸು ಈ ಥರದ್ದು. ಒಂದು ಚಿಕ್ಕ ಇಡ್ಲಿದು, ಹಾಗೆ ಒಂದು ಈ ಥರ ಮೆಶ್ ಇರೋ ಥರದ್ದು ಎಲ್ಲ ಸ್ಟೀಮ್ ಮಾಡೋದು. ಇದು 4 ಪ್ಲೇಟ್ಸು. ಹಾಗೆ ನಮಗೆ ಇಡ್ಲಿದು ಕೂಡ 2 ಪ್ಲೇಟ್ಸ್ ಇದೆ. ಇಡ್ಲಿ ಮಾಡ್ಕೊಳ್ಬೋದು. ಹಾಗೆ ಅದ್ರ ಜೊತೆಯಲ್ಲಿ ನಾವು ಯಾವುದನ್ನು ಬೇಕಾದರೂ ಸ್ಟೀಮ್ ಮಾಡ್ಕೋಬೋದು. ನೋಡಿ, ಇಡ್ಲಿ ಪ್ಲೇಟ್ಸ್ ಕೂಡ 2 ಬಂದಿದೆ ಇದರಲ್ಲಿ. ಹಾಗೆ ನೋಡಿ, ಇದು ಇಡ್ಲಿ ಪಾತ್ರೆ. ಈ ಥರ ನಾವು ಇಡ್ಲಿ ಇಟ್ಕೋಬೋದು, ಇಲ್ಲಾಂದರೆ ಅದನ್ನು ಇಟ್ಕೋಬೋದು. ಇಷ್ಟು ಐಟಮ್ ಬಂದಿದೆ ನೋಡಿ. ಬಟ್ ಇನ್ನೂ ಒಂದು ಬರಬೇಕಿತ್ತು, ಬಂದಿಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಯಾರಿಗಾದರೂ ಬೇಕಾದರೆ ಪ್ರಾಡಕ್ಟ್ನ ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಿಮಗೆ ನಾನು ವಿಡಿಯೋಗಳು ಮಾಡುವಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಇದೆಲ್ಲ ಅಂತ. ಈಗ ಈ ಸೆಟ್ ಮಾಡಿದ್ದೀನಿ. ಈ ರೀತಿ ಇರುತ್ತಲ್ವ, ನಾವು ಇದನ್ನು ಕ್ಯಾಪ್ನ ಈ ರೀತಿ ಎಲ್ಲ ಈ ಥರ ಇರುತ್ತೆ. ಇದನ್ನು ಹಾಕಿಬಿಟ್ಟು ಹೀಗೆ ಕ್ಲೋಸ್ ಮಾಡಿ, ಇಲ್ಲೊಂದು ಪಾಯಿಂಟ್ ಇರುತ್ತೆ. ಸೊ ಇದನ್ನು ಹಾಕಿ ಸ್ವಲ್ಪ ಹಿಂಗೆ ತಿರುಗಿಸ್ಬೇಕು, ಸೆಟ್ಟಾಗಿ ಕೂರುತ್ತೆ. ಆಮೇಲೆ ಇಲ್ಲೊಂದು ಪ್ಲಗ್ ಕೊಟ್ಟಿರ್ತಾರೆ ನಮ್ಮ ಕನೆಕ್ಟ್ ಮಾಡೋಕ್ಕೆ ವಯರ್, ಕರೆಂಟ್ಗೆ ಹಾಕ್ಬಿಟ್ಟು
ಸೊ ಇಲ್ಲೊಂದು ಪಾಯಿಂಟ್ಸ್ ನಂಬರ್ಸ್ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ನಮಗೆ ಈ ಥರ ಇಟ್ಕೊಂಡು ಅಥವಾ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಏನೇ ವೆಜಿಟೇಬಲ್ಸು ಏನೇ ಇದ್ದರೂ ಫಾಸ್ಟಾಗಿ ಕಟ್ ಮಾಡ್ಕೊಂಡ್ಬಿಡ್ಬೋದು. ಪಲ್ಯಕ್ಕೆ ತರಕಾರಿ ಏನಾದರೂ ಬೇಗ ಹಾಕ್ಬಿಟ್ರೆ ಈಸಿಯಾಗಿ ಕಟ್ ಮಾಡಿಕೊಡ್ಬಿಡತ್ತೆ. ಒಂದು ಸೆಕೆಂಡಿಗೆ ನಮಗೆ ತುಂಬ ನೈಸಾಗಿ ಕಟ್ ಮಾಡಿಕೊಡುತ್ತೆ. ಅಷ್ಟು ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ಫಾಸ್ಟಾಗಿ ಈಗ ಮಕ್ಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ವೆಜಿಟೇಬಲ್ಸ್ ರೈಸು ಏನಾದ್ರು ಪಲ್ಯಗಳು ಏನಾದ್ರು ಮಾಡಬೇಕು ಅಂದರೆ ಪಟ ಅಂತ ಮಾಡಿಬಿಡ್ಬೋದು. ಒಂದು ಒಗ್ಗರಣೆ ಹಾಕ್ಕೊಂಡು ವೆಜಿಟೇಬಲ್ಸ್ ಇದರಲ್ಲಿ ಹಾಕ್ಬಿಟ್ಟು ಶಾರ್ಪ್ ಮಾಡಿಬಿಟ್ಟು ಮುಗಿಸ್ಬಿಡ್ಬೋದು. ಅಷ್ಟು ಈಸಿ. ನೋಡಿ, ನಾನು ಶಾಪ್ ಮಾಡೋಕ್ಕೆ ಹಾಗಲಕಾಯಿನ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕ್ತಾಯಿದ್ದೀನಿ. ನೋಡೋಣ ಯಾವ ಥರ ಆಗಿ ಬರುತ್ತೆ ಅಂತ. ಈಗ ಇದನ್ನು ಹಾಕಿ ಹೀಗೆ ಫಿಟ್ ಮಾಡಬೇಕು. ಜಸ್ಟ್ ಹೀಗೆ ಪುಷ್. ಒಂದು ಸೆಕೆಂಡ್ ಅಷ್ಟೇ. ನೋಡಿ, 1 ಸೆಕೆಂಡ್ಗೆ ಯಾವ ರೀತಿ ಆಗಿದೆ ಅಂತ. ನೀವು ಸ್ವಲ್ಪ ಲೈಟಾಗಿ ಶಾಪ್ ಮಾಡಿದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ದಪ್ಪ ಪೀಸಸ್ ಇರುತ್ತೆ. ಸೊ ಇದು 1 ನಿಮಿಷಕ್ಕೆ ಇಷ್ಟ ಆಗಿದೆ ನೋಡಿ. 1 ನಿಮಿಷ ಕೂಡ ಇಲ್ಲ, ಸೆಕೆಂಡ್ಸಲ್ಲಿ ಇಷ್ಟು ಶಾರ್ಪ್ ಆಗಿದೆ. ಹಾಗೆ ಬ್ಲೇಡ್ಗಳು ಮಾತ್ರ ಸಿಕ್ಕಾಪಟ್ಟೆ ಶಾರ್ಪ್ ಇರುತ್ತೆ. ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಲೈಟಾಗಿ ಟಚ್ ಮಾಡೋರು ಕೂಡ ಹಂಗೆ ಕಟ್ಟಾಗ್ಬಿಡುತ್ತೆ ಕೈ, ಅಷ್ಟು ಶಾರ್ಪ್ ಇರುತ್ತೆ. ಒಂದು ಬ್ರಷ್ ಏನಾದ್ರು ಇಟ್ಕೊಂಡು ವಾಶ್ ಮಾಡುವಾಗ ಯೂಸ್ ಮಾಡಿ. ಇಲ್ಲಾಂದರೆ ಕೈಯಲ್ಲೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಹೆವಿ ಶಾರ್ಪ್ ಇರುತ್ತೆ. ಎಷ್ಟು ಶಾರ್ಪಾಗಿ ನೀಟಾಗಿ ಎಲ್ಲ ಫೈನ್ ಇದಾಗಿದೆ ನೋಡಿ. ನಾವು ಸ್ವಲ್ಪ ಲೈಟಾಗಿ ಯಾವುದಕ್ಕೆ ಯಾವ್ಯಾವ ರೀತಿ ಹಾಕ್ಕೋಬೇಕು ಅನ್ನೋದು ನೋಡಿಕೊಂಡು ಇದರಲ್ಲಿ ಮಾಡ್ಕೋಬೇಕು. ತುಂಬ ಹೊತ್ತು ಮಾಡಿದ್ರೆ ಈ ಥರ ಆಗಿಬಿಡುತ್ತೆ ನೋಡಿ. ಇನ್ನೊಂದು ಆರ್ಡರ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಸೊ ಅದು ಬಂದಿದೆ. ಇದು ಏನು ಅಂತ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ. ಸೊ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ನಿಮಗೆ. ಸೊ ನೋಡಿ, ಇದನ್ನು ನಮಗೆ ಇಡ್ಲಿ ಮಾಡೋದು ಎಷ್ಟು ಈಸಿನೋ ಹಾಗೆ ಇಡ್ಲಿ ಪಾತ್ರೆ ತೊಳೆಯೋದು ಕೂಡ ಅಷ್ಟೇ ಕಷ್ಟವಾಗಿರುತ್ತೆ. ಸೊ ಅದಕ್ಕೆ ಇದು. ಸೊ ಎಲ್ಲ ಹೆಣ್ಮಕ್ಳಿಗೆ ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ ಇಡ್ಲಿ ಏನಾದ್ರು ಮಾಡಿದಾಗ ಅದನ್ನು ತೊಳೆಯೋದಂತೂ ತುಂಬ ಸಾಹಸ ಆಗಿರುತ್ತೆ. ಇಷ್ಟನೇ ಆಗೋದಿಲ್ಲ ತೊಳೆಯೋದಕ್ಕೆ, ಅಷ್ಟು ಕಷ್ಟವಾಗಿರುತ್ತೆ. ಸೊ ಇಡ್ಲಿ ಮಾಡಿರೋದೆಲ್ಲ ಪ್ಲೇಟ್ಗೆ ಅಂಟ್ಕೊಂಡಿರುತ್ತೆ. ಸೊ ಹಾಗಾಗಿ ಇದನ್ನು ತಗೊಳ್ಳೋದ್ರಿಂದ ನಿಮಗೆ ಆ ಥರ ಶ್ರಮನೇ ಇರೋದಿಲ್ಲ. ಇದು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಸೊ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡಿ. ಹಾಗೆ ಎಷ್ಟು ಕಮ್ಮಿ ಆಫರ್ಸ್ ಬಿಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಎಲ್ಲ ಹೆಣ್ಮಕ್ಳಿಗೂ. ಸೊ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಅಂತ ಹೇಳಿ. ನೋಡಿ, ಇದು ಈ ರೀತಿ ಒಂದೊಂದಿರುತ್ತೆ. ಇದು ಕರೆಕ್ಟಾಗಿ ನಾವು ಇಡ್ಲಿ ಬೇಸಲ್ಲಿ ಇಡಬೇಕು ನೋಡಿ. ಈ ಥರ ಇಟ್ಬಿಟ್ಟು ಈ ರೀತಿ ಎಲ್ಲದಕ್ಕೂ ಹಾಕ್ಕೋಬೇಕು ನಾವು ಈ ಥರ ಕರೆಕ್ಟಾಗಿ, ಆಯಿತಾ. ಇಟ್ಬಿಟ್ಟು ಇದರಲ್ಲಿ ನಾವು ಹಿಟ್ಟನ್ನು ಹಾಕ್ಕೋಬೇಕು. ಹಿಟ್ಟನ್ನು ಹಾಕ್ಕೊಂಡಾಗ ಇಡ್ಲಿ ಆಗುತ್ತೆ. ಇಡ್ಲಿ ಆದಮೇಲೆ ಮತ್ತೆ ನಾವು ಆರಾಮಾಗಿ ತೆಗಿಬೋದು, ನೀಟಾಗಿ ಬರುತ್ತೆ. ಆವಾಗ ಯಾವುದೇ ರೀತಿ ಇಡ್ಲಿ ಪಾತ್ರೆ ಕೂಡ ಗಲೀಜಾಗೋದಿಲ್ಲ. ಇಡ್ಲಿ ಪಾತ್ರೆ ಕೂಡ ಗಲೀಜಾಗಲ್ಲ. ಹಾಗೆ ನಾವು ಇದು 2 ಪ್ಲೇಟ್ಗಾಗುವಷ್ಟು ಬರುತ್ತೆ. ತುಂಬ ಕಮ್ಮಿ ಪ್ರೈಸ್ಗೆ ಬರುತ್ತೆ. ಈ ರೀತಿ ಇಡ್ಲಿ ಮಾಡುವಾಗ ನಾವು ಹಾಕ್ಕೊಂಡ್ಬಿಟ್ಟು ಮಾಡೋದಂತೂ ನನಗಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಇಲ್ಲಾಂದರೆ ಇವತ್ತು ನೆನೆಸಿಟ್ಬಿಟ್ಟು ನಾಳೆ ತೊಳೆಯೋಣ ಅಂದ್ಕೊಂಡು ಹಾಗೆ ಬಿಡ್ತೀನಿ ಇಡ್ಲಿ ಪಾತ್ರೆ, ಇಲ್ಲ ಸಂಜೆ ತೊಳೆಯೋಣ ಅಂತ ಹಾಗೆ ಬಿಟ್ಬಿಡ್ತೀನಿ. ಸೊ ಈ ರೀತಿ ನೀವು ಇಡ್ಲಿ ಪಾತ್ರೆ ಇಡ್ಲಿ ಪ್ಲೇಟ್ಗೆ ಈ ಥರ ಅರೇಂಜ್ ಮಾಡ್ಕೊಂಡು ನೀವು ಇಡ್ಲಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಇಡ್ಲಿ ಪಾತ್ರೆ ಗಲೀಜೇ ಆಗೋಲ್ಲ. ಆರಾಮಾಗಿ ನೀವು ವಾಶ್ ಮಾಡ್ಕೊಬೋದು. ಇದನ್ನು ತೆಗೆದ್ರೆ ಇದಕ್ಕೂ ಕೂಡ ಅಂಟ್ಕೊಳ್ಳೋಲ್ಲ, ಇಡ್ಲಿ ಹಿಟ್ಟು ಇದಕ್ಕೂ ಕೂಡ ಅಂಟ್ಕೊಳ್ಳೋದಿಲ್ಲ. ಸೊ ನಾವು ಹಾಗೆ ಹೀಗೆ ತೆಗೆದುಬಿಟ್ರೆ ಸಾಕು, ಇಡ್ಲಿ ಬಂದುಬಿಡುತ್ತೆ. ಸೊ ಪ್ಲೇಟು ಕೂಡ ಕ್ಲೀನಾಗಿರುತ್ತೆ. ನಾರ್ಮಲಾಗಿ ನೀವು ಊಟ ಮಾಡಿದ ಪ್ಲೇಟೆಲ್ಲ ಯಾವ ರೀತಿ ವಾಶ್ ಮಾಡ್ತೀರೋ ಅಷ್ಟು ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅವಶ್ಯಕತೆಯೇ ಇರಲ್ಲ, ಉಜ್ಜೋ ಥರ ಯಾವ ತಲೆನೋವು ಇರೋದಿಲ್ಲ. ಅಷ್ಟು ಯೂಸ್ಫುಲ್ ಆಗುತ್ತೆ. ಇದನ್ನು ಮಾತ್ರ ತಂದ್ಕೊಳ್ಳಿ, ಎಲ್ಲ ಮನೆಯಲ್ಲೂ ಇದ್ದರೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ಇದೇನು ಮೆಲ್ಟ್ ಕೂಡ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನಿಮ್ಗೆ ಯಾರಿಗಾದ್ರು ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋ ಮಾಡಿದ್ದೀನಿ. ಯೂಸ್ಫುಲ್ ಆದರೆ ಒಂದು ಕಾಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಒಂದು ಕಾಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.